ಮಾಲೀಕರಾದಂಥ ಮಿಸ್ಟರ್ ರಮೇಶ್ ಅವರು ವಿಶ್ವಕರ್ಮ ಸಮುದಾಯ ಅಂದರೆ ಅಕ್ಕಸಾಲಿಗರ ಆಚಾರ್ಯರು ಅನ್ನೋ ವರ್ಡ್ನ ತಪ್ಪಾಗಿ ಬಳಸಿ ಹಾಗೂ ನಮ್ಮನ್ನು ಕೆಳಗಣಿಸಿದಂತೆ ಅವರು ಕೆಲವು ಮಾತುಗಳನ್ನು ಮಾತಾಡಿದ್ದಾರೆ. ಇದರ ಪರಿಣಾಮವಾಗಿ ಎಲ್ಲ ಚಿನ್ನ ಬೆಳ್ಳಿ ಕೆಲಸಗಾರರು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು, ಅವರನ್ನು ಕ್ಷಮೆ ಅವರು ಕೇಳಬೇಕು ಅನ್ನೋದೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ದಿನ ನಾನು ಈ ಪ್ರೆಸ್ ರಿಲೀಸಲ್ಲಿ ಏನು ಮನವರಿಕೆ ಮಾಡ್ತಾ ಇದ್ದೀನಿ ಅಂದರೆ, ಚಿನ್ನ ಬೆಳ್ಳಿ ಕೆಲಸಗಾರರ ಬಗ್ಗೆ ಅವರು ಆಚಾರರು ಇಷ್ಟು ವೇಸ್ಟೇಜ್ ತಗೊಳ್ತಾರೆ, ಹಿಂಗೆ ಮಾಡ್ತಾರೆ, ನಾವು ಹಂಗೆ ಮಾಡ್ತೀವಿ, ಹಾಲ್ ಮಾರ್ಕ್ ಇಲ್ದ್ರೆ ಒಡವೆ ಕೊಡ್ತಾರೆ ಅಂತ ಮಾತಾಡಿದರೆ ತುಂಬ ತಪ್ಪು. ಯಾಕಂದರೆ ಇವತ್ತು ಪ್ರತಿಯೊಂದು ಗೌರ್ಮೆಂಟ್ನ ಒಂದು ಅಡಿಯಲ್ಲೇ ನಾವು ಪ್ರತಿಯೊಂದು ಒಡವೆನೂ ಹಾಲ್ ಮಾರ್ಕ್ ಆಗಿ ಅಂಗಡಿಯವನಿಗೆ ಹೋಗುತ್ತೆ. ಇದೇ ಆಚಾರ್ಯ ಅವ್ರ ಅಂಗಡಿಗೂ ಒಡವೆ ಮಾಡಿಕೊಡ್ಬೇಕಿಲ್ಲ ಅಂದರೆ ಅವ್ರು ಯಾರು ಮಾಡಿಕೊಡೋರಿಲ್ಲ. ಅವರ ಆಚಾರ್ಯ ಅನ್ನೋ ಪದವನ್ನು ಅವ್ಯಾಚ್ಯವಾಗಿ ಬಳಸಿದ್ದಾರೆ. ಇದನ್ನು ಖಂಡಿಸುತ್ತಾ ಅವರು ನಾನು ಜ್ಯುವೆಲರ್ಸ್ ಅಸೋಸಿಯೇಷನ್ ಕಂಪ್ಲೇಂಟ್ ಮಾಡ್ತೀನಿ, ಮತ್ತು ಅಲ್ಲಿಂದ ಅವ್ರದ್ದೇ ಫೋನ್ ಬಂದು ಅವ್ರ ಹತ್ರ ಮಾತಾಡಿದಾಗ ಅವರು ನನ್ನ ಉದ್ದೇಶ ಬೇರೆ, ನಾನು ಆ ಉದ್ದೇಶದಿಂದ ನಿಮ್ಮನ್ನು ಈ ಥರ ಉಚ್ಚರಿಸಿಲ್ಲ, ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲ ಸರ್, ಇದು ನೀವು ಮಾತಾಡೋದು ತುಂಬ ತಪ್ಪು. ಚಿನ್ನ ಬೆಳ್ಳಿ ಕೆಲಸಗಾರರು, ನಾವು ಕುಶಲಕರ್ಮಿಗಳು, ತಯಾರು ಮಾಡುವಂಥ ಆಭರಣಗಳು ನೀವು ಮಾಡ್ತೀರಾ, ನಾವಿಲ್ದಿರ ನಿಮ್ಮ ವ್ಯವಹಾರ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಂಗಡಿಗೂ ಒಬ್ಬ ಆಚಾರ್ಯನೇ ಚಿನ್ನ ಬೆಳ್ಳಿ ಕೆಲಸ ಮಾಡಿಕೊಟ್ಟಿರ್ತಾನೆ, ಅವ್ರನ್ನ ನೀವು ಇಷ್ಟು ಕಡೆಗಣಿಸಿ ಮಾತಾಡೋದು ತುಂಬ ತಪ್ಪು ಅಂತ ಹೇಳಿದಾಗ ಅವರು ಕ್ಷಮೆ ಯಾಚಿಸಿ ಅವ್ರು ಮತ್ತೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ಆದರೆ ಇದು ಸಾಲಲ್ಲ. ಅವರು ಉಪಯೋಗಿಸಿರುವಂಥ ಒಂದು ಪದ ಹೇಗೆಂದರೆ ವಿಶ್ವಕರ್ಮ ಸೃಷ್ಟಿಕರ್ತ ಅನ್ನೋದು ತಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಇದೇ ರೀತಿಯಲ್ಲಿ ಕಾಲಾನುಕಾಲಗಳು, ವರ್ಷಾನುವರ್ಷಗಳು, ಸಾವಿರಾರು ವರ್ಷಗಳಿಂದ ಚಿನ್ನ ಬೆಳ್ಳಿ ಕೆಲಸಗಾರಗಳು ನಾವು ಚಿನ್ನ ಬೆಳ್ಳಿ ಆಭರಣಗಳು ತಯಾರಿಸುತ್ತಾ ಶ್ರಮಿಸುತ್ತಾ ಈ ಎಲ್ಲ ರೀತಿಯಾದ ವಾತಾವರಣದ ತೊಂದರೆಗಳನ್ನು ಅನುಭವಿಸುತ್ತಾ ನಾವು ಒಡವೆಗಳು ಮಾಡಿ ಕೊಡ್ತಾ ಇದ್ದೀವಿ. ಮಾಡಿ ನಮ್ಮ ಏಳಿಗೆ ಒಂದು ಶೋರೂಮ್ ಆಗಿರೋಂಥ ಏಳಿಗೆ ನಮಗಿಲ್ಲ. ನಾವೆಲ್ಲ ಇವತ್ತಿಗೂ ಕೆಲಸ ಮಾಡ್ಕೊಂಡೇ ಇದ್ದೀವಿ. ಆ ಒಂದು ಯೋಚನೆ ಮಾಡ್ಬೇಕು ಅವರ ಮಾತನ್ನ. ಅವ್ರು ಇಷ್ಟು ತಗೊಳ್ತಾರೆ, ನಾವು ಇಷ್ಟು ತಗೊಳ್ತೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಕೆಲಸಗಾರನಿಗೆ, ಆಚಾರ್ಯಗೆ ಅವ್ರು ಎಷ್ಟು ಕೊಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು, ನಾವು ಹೇಳಬೇಕಾಗಿಲ್ಲ. ಆ ಪದ ಅವರು ತುಂಬ ತಪ್ಪಾಗಿ ಬಳಸಿದ್ದಾರೆ. ಈ ಥರದ ಒಂದು ಏನು ಹೇಳ್ತೀರಾ, ಅವರು ಜಾಹೀರಾತು ನೀಡಕ್ಕೆ ನಮ್ಮನ್ನು ಬಳಸ್ಕೊಂಡು ತಪ್ಪಾಗಿ ಮಾತಾಡೋದಕ್ಕೆ ಅವರು ಬಹಿರಂಗವಾಗಿ ಮಾಧ್ಯಮದ ಮೂಲಕ ಅವರು ಕ್ಷಮೆಯನ್ನು ಕೇಳಬೇಕು. ಇಲ್ಲದೇ ಇದ್ರೆ ವಿಶ್ವಕರ್ಮರೆಲ್ಲ ಒಗ್ಗೂಡಿ, ಚಿನ್ನ ಬೆಳ್ಳಿ ಕೆಲಸಗಾರ ರಾಜ್ಯಾದ್ಯಂತ ಒಗ್ಗೂಡಿ ಒಂದು ದೊಡ್ಡ ಪ್ರತಿಭಟನೆ ಅವ್ರ ವಿರುದ್ಧ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಕೆಲಸಗಾರರಾಗಿರ್ಬೋದು, ಆರ್ಟಿಸನ್ಸ್ ಆಗಿರ್ಬೋದು, ಕುಶಲಕರ್ಮಿಗಳಾಗಿರ್ಬೋದು, ಆದರೆ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳುವಂಥವ್ರಲ್ಲ. ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಯಾರೇ ಆಗಲಿ ನಾವು ಎದುರಿಸ್ತೀವಿ. ಇದು ಒಂದು ವಾರ್ನಿಂಗ್ ಅಂತಲೇ ತಿಳ್ಕೊಬೋದು. ನಮ್ಮನ್ನು ತಪ್ಪಾಗಿ ಮಾತಾಡೋದು, ನಮ್ಮನ್ನು ಕಡೆಗಣಿಸೋದು ಮಾಡೋರನ್ನ ನಾವು ಯಾರನ್ನೂ ಬಿಡುವಂಥವ್ರಲ್ಲ. ದಯವಿಟ್ಟು ಮಿಸ್ಟರ್ ರಮೇಶ್ ಅವರೇ, ತಾವು ಮಾಡಿರುವಂಥ ಈ ಒಂದು ತಪ್ಪಿಗಾಗಿ ನೀವು ಮೀಡಿಯಾ ಮುಖಾಂತರ ನಮ್ಮ ಎಲ್ಲ ಮುಖಂಡರನ್ನು ಕರೆಸಿ ಮೀಡಿಯಾ ಮುಖಾಂತರ ಕ್ಷಮೆ ಯಾಚನೆ ಕೇಳಲೇಬೇಕು. ಇಲ್ಲದಿದ್ದರೆ ಇದು ದೊಡ್ಡ ಪ್ರತಿಭಟನೆ ಆಗುತ್ತೆ ಅನ್ನೋದು ನಮ್ಮ ಮಾತು. ದಯವಿಟ್ಟು ಮಾಧ್ಯಮದ ಬಂಧುಗಳು ಇದನ್ನು ಎಲ್ಲ ರೀತಿಯಲ್ಲೂ ಅದನ್ನು ಹರಡಿಸಿ ಅವರು ಈ ಒಂದು ನಾವೇನು ಅವ್ರನ್ನ ಕೇಳ್ತಾ ಇದ್ದೀವಿ, ಅವ್ರು ಮಾಡಿರೋ ತಪ್ಪಿಗೆ ಅವ್ರು ಬಂದು ನಮ್ಮನ್ನು ಕ್ಷಮೆ ಯಾಚಿಸಬೇಕು. ಅದಕ್ಕೆ ನೀವೆಲ್ಲ ನಮ್ಮ ಸಹಕಾರ ನೀಡ್ತೀರಂತ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಆರ್ ಮಧುಸೂದನ್. 45 ವರ್ಷಗಳಿಂದ ನಡೀತಾ ಇರುವಂಥ ವಿಶ್ವಕರ್ಮ ಸೇವಾ ಸಮಿತಿ ಬೆಂಗಳೂರು ರಿಜಿಸ್ಟರ್ಡ್ನ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನಮಗೆ ರಾಜ್ಯಾದ್ಯಂತ ಘಟಕಗಳು ಇದ್ದಾವೆ. ಚಿನ್ನ ಬೆಳ್ಳಿ ಕೆಲಸಗಾರರು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾವು ಸುಮಾರು ವಿಶ್ವಕರ್ಮರು ಅಂದರೆ ಸೌತ್ ಇಂಡಿಯನ್ ಆಚಾರ್ಯರು ಒಂದು 15,000 ಜನ ಇದ್ದೀವಿ. ಬಂಗಾಳಿ ಕಾರ್ಮಿಕರು ಒಂದು 25,000 ಜನ ಇದ್ದೀವಿ. 40,000 ಜನ ಸೇರಿ ದಂಗೆ ಎದ್ದೊಳ್ತೀವಿ. ಇದನ್ನು ಅರ್ಥ ಮಾಡಿಕೊಂಡು ನೀವು ಮಾಡೋ ತಪ್ಪಿಗೆ ಕ್ಷಮೆ ಕೇಳಿ. ಅದು ಮೀಡಿಯಾ ಮುಖಾಂತರ ಕೇಳಬೇಕು. ಯಾವ ಯೂಟ್ಯೂಬ್ ಚಾನಲ್ ನೀವು ಜಾಹೀರಾತು ಹೊಡಿಸಿದ್ದೀರೋ ಅದೇ ಜಾಗದಲ್ಲೇ ನೀವು ನಮಗೆ ಕ್ಷಮೆ ಕೇಳಿ. ಹಾಗೂ ಮಾಧ್ಯಮದ ಮೂಲಕ ಕ್ಷಮೆ ಕೇಳೋವರೆಗೂ ನಾವು ಈ ಪ್ರತಿಭಟನೆ ಬಿಡಲ್ಲ. ಮಾನನಷ್ಟ ಮೊಕದ್ದಮೆಗೂ ಹೋಗ್ತೀವಿ. ಅದರೊಳಗಾಗಿ ನೀವು ಏನು ಕ್ರಮ ತಗೋಬೇಕು ತಗೊಳ್ಳಿಲ್ಲ ಅಂದರೆ ನಿಮ್ಮ ಮೇಲೆ
ರಾಜ್ಯಾದ್ಯಂತ ಇರೋ ಸಂಘಟನೆಗಳಿಂದ ನಿಮ್ಮ ಮೇಲೆ ಮಾನ ನಷ್ಟ ಹಾನಿ ಮೊಕದ್ದಮೆ ನಡೆಯುತ್ತೆ. ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಈ ಥರದ ಪದಗಳು ದಯವಿಟ್ಟು ಯಾರು ಬಳಸಬೇಡಿ. ಇದು ನಿಮಗೆ ವಾರ್ನಿಂಗ್ ಆಗಿ ಹೇಳ್ತಾ ಇದ್ದೀವಿ. ಜೈ ವಿಶ್ವಕರ್ಮ.